ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬೇಸನ್ ಉಂಡಿ ಮಾಡಿ ತೋರ್ಸಾಕ್ತಾನೆ. ಬೇಸನ್ ಉಂಡಿ ಅಂದ್ರ ಹಬ್ಬಕ್ಕೆ ಭಾಳ ಅದೊಂದು ಲಕ್ಷಣ ಇರ್ತೈತ್ರಿ. ಬೇಸನ್ ಉಂಡಿ ಮಾಡಿದ್ರ ಅಷ್ಟು ಚಂದಾಗಿರ್ತೈತಿ ಹಬ್ಬ. ಬೇಸನ್ ಉಂಡಿ ಅಂದ್ರೆ ಎಲ್ಲಾರ್ಗು ಇಷ್ಟನೂ ಆಗ್ತಾವು. ನೋಡ್ರಿ, ಈಗ ಬೇಸನ್ ಉಂಡಿ ಮಾಡೇನಿ ನಾನು, ನಿಮ್ಗೆ ತೋರ್ಸಾಕ್ತಾನೆ. ಅದಕ್ಕೆ ಬೇಸನ್ ಉಂಡಿ ಮಾಡೋದು ಭಾಳ ಸಿಂಪಲ್ ಐತಿ, ಆದ್ರ ನೋಡಾಕು ಅಷ್ಟೇ ಚಂದ ಆಗ್ತಾವ, ತಿನ್ನಕ್ಕೂ ಅಷ್ಟೇ ಟೇಸ್ಟ್ ಇರ್ತಾವ್ರಿ. ಈಗ ನೋಡ್ರಿ, ಬೇಸನ್ ಉಂಡಿ ನಾನು ಇಲ್ಲೇ ಮಾಡಿ ತೋರ್ಸೇನಿ. ನಿಮಗೆ ಹೆಂಗೆ ಮಾಡ್ಬೇಕು ಅನ್ನೋದನ್ನ ಬೇಸನ್ ಉಂಡಿ ಪರ್ಫೆಕ್ಟ್ ಆಗಿ ಹೆಂಗೆ ಮಾಡಬೇಕು, ಅದಕ್ಕೆ ಎಷ್ಟು ತಗೋಬೇಕು, ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ ನೋಡ್ರಿ. ತುಪ್ಪ 1 ಬೌಲ್ ರೀ, ಮತ್ತು ಕಡ್ಲಿ ಹಿಟ್ಟು ಎಷ್ಟು ಇರ್ತೈತೆ ಅಷ್ಟ ತುಪ್ಪ ಬರ್ತೈತೆ ರೀ. ಅದು ಅಷ್ಟ ತುಪ್ಪ ತೊಗೋಬೇಕು. ಸೇಮ್ ಅಷ್ಟ ತೊಗೊಂಡೈತಿ. ಈಗ ಕಡ್ಲಿ ಹಿಟ್ಟಿದ್ದಷ್ಟನ ತುಪ್ಪ ತೊಗೊಂಡೈತಿ. ಭಾಳ ಆದ್ರೆ ಒಂಚೂರು ಉಳಿಸ್ಬೋದು, ಅಷ್ಟ 1 ಸ್ಪೂನ್ ಅಷ್ಟ. ಇಲ್ಲಿಲ್ಲ ಅಂದ್ರೆ ಅಷ್ಟೂ ಹಿಡಿತಿರ್ತೈತೆ ರೀ. ಅದು ಹಿಟ್ಟು ಅಂದ್ರೆ ಅದು ಒಣ ಇರ್ತೈತಲ್ರಿ, ಅದಕ್ಕೆ ತುಪ್ಪ ಭಾಳ ಬೇಕ್ರಿ. ಈಗ ನಾ ತುಪ್ಪ ಹಾಕೊಳಗತ್ತಾನ ನೋಡ್ರಿ. ತುಪ್ಪ ಹಾಕೊಂಡ ಅದಕ್ಕೆ ಹಿಟ್ಟು ಹಾಕೋಬೇಕ್ರಿ. ಫಸ್ಟ್ ತುಪ್ಪ ಹಾಕೊಂಡೆ. ಈಗ ತುಪ್ಪ ಇದು ಕಾಯ್ತಲ್ರಿ, ಕಾದ ತಕ್ಷಣ ನಾವೇನು ಕಡ್ಲಿ ಹಿಟ್ಟೇನು ಒಂದು ಅದರಷ್ಟ ತೊಗೊಂಡಿರ್ತೀವಲ್ರಿ, ಅದನ್ನ ಈಗ ಹಾಕೊಳಗತ್ತಾನ ನೋಡ್ರಿ. ಕಡ್ಲಿ ಎಷ್ಟು ಇರ್ತೈತೆ ಅಷ್ಟು ತುಪ್ಪ ತೊಗೊಂಡಿತ್ತು. ಅದಕ್ಕೆ ನೋಡಿ ಈಗ ಅಷ್ಟು ಹಾಕ್ಬಾರ್ದ್ರಿ, ಸ್ವಲ್ಪ ಹಾಕೊಂಡ ಈಗ ತುಪ್ಪ, ಮತ್ತು ಅದನ್ನು ಆಮೇಲೆ ಹಾಕೋಬೇಕ್ರಿ. ಈಗ ನೋಡ್ರಿ, ಅದು ಹಿಟ್ಟಿನಾಗ ತುಪ್ಪ ಹಿಟ್ಟು ಕುದಿಬೇಕ್ರಿ ಎರಡು. ಅಂದ್ರೆ ಅದು ಬೇಸನ್ ಉಂಡಿ ಟೇಸ್ಟ್ ಬರ್ತೈತಿ. ಬರೀ ಹುರಿದಂಗೆ ಮಾಡಿ ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಉಂಡಿ ಟೇಸ್ಟ್ ಆಗಂಗಿಲ್ಲ ರೀ. ಈಗ ಕರೆಕ್ಟಾಗಿ ನಾನು ಇದನ್ನ ಹುರ್ಕೊಳಾಗ್ತಾನೆ ನೋಡ್ರಿ. ಇಷ್ಟು ತುಪ್ಪ ಈಗ ನಾನು ಹಾಕೊಂಡ್ಬಿಟ್ಟೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಇದ್ದಿದ್ದನ್ನು ನಾನು ಆಮೇಲೆ ಹಾಕೋತಾನೆ ರೀ. ಈಗ ನೋಡ್ರಿ, ಎಷ್ಟು ತುಪ್ಪ ಹಾಕಿದ್ನಿ ಅಂದ್ರೆ ಅರ್ಧ ಮ್ಯಾಲೆ ಹಾಕೀನಿ. ಈಗ ಇನ್ನೊಂದು ಸ್ವಲ್ಪ ಉಳ್ದೈತಿ, ಅದನ್ನ ಆಮೇಲೆ ಹಾಕೋದು ನಿಮಗೆ ತೋರಿಸ್ನ. ಈಗ ನೋಡ್ರಿ, ಹಿಟ್ಟನ್ನು ನಾವು ಚಂದಂಗೆ ತುಪ್ಪದಾಗ ಕುದಿಸ್ಬೇಕ್ರಿ. ಅದನ್ನ ಈಗ ನೋಡ್ರಿ ಕುದಿಯಾಕತ್ತೈತೆ ನೋಡ್ರಿ. ಹಿಟ್ಟ ಹಂಗೆ ಮಾಡ್ತಾ 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 ಅದು ತುಪ್ಪದಾಗ ಕುದಿಬೇಕ್ರಿ. ಅಂದ್ರೆ ಅದಕ್ಕೆ ಉಂಡಿಗೆ ಒಂದು ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ ಎಷ್ಟು ಮಸ್ತಾಗಿ ಆಗ್ತೈತಿ. ಇದು ಎಲ್ಲ ಹಿಟ್ಟನ್ನು ಚಂದಂಗೆ ಕುದಿಬೇಕ್ರಿ. ಅದು ಕುದಿಯೋತನ ಅಂದ್ರೆ ನಮಗೆ ಹೆಂಗೆ ಗೊತ್ತಾಗಬೇಕು ಅಂತಂದ್ರೆ ಕನಿಷ್ಠ 20 ಮಿನಿಟ್ ಬರ್ತೈತೆ ರೀ ಅದು ಕುದಿಸೋದು. ಅದಕ್ಕಿಂತ ಇನ್ನು ಕಡಿಮೆ ಏನು ಆಗಂಗಿಲ್ಲ, ಹೆಚ್ಚನ ಆಗ್ತತಿ. ಇನ್ನು ಕುದಿಸ್ಬೇಕಂದ್ರೆ ನಿಮಗೆ ಹೆಂಗೆ ಬೇಕು ಹಂಗೆ ಆಮೇಲೆ ಗೊತ್ತಾಗ್ತೈತೆ ಅದು ಹಿಟ್ಟು ಹೆಂಗೆ ಮಾಡ್ಕೋಬೇಕಂತ ಹೇಳಿ. ಈಗ ಒಂದು ಹದ ಬರ್ತೈತೆ ರೀ ಅದಕ್ಕೆ 20 ಮಿನಿಟಿನ ಮ್ಯಾಲನ ತೆಗಿಬೇಕಿದ್ನಿ. ಏನೋ ತೆಗೆದ್ರು ಈಗ ಅಷ್ಟು ಬೇಗ ಕುದಿದಲ್ಲ ಅದು ಹಿಟ್ಟು. ಈಗ ನೋಡ್ರಿ, ನಿಮಗೆ ಆಮೇಲೆ ಬೇಕಾದ್ರೆ ಅದನ್ನ ಇನ್ನೂ ಒಂದು ಸ್ವಲ್ಪ ಕುದಿಸ್ಬೇಕಂತ ಅನ್ನಿಸ್ತಂದ್ರೆ ಕುದಿಸ್ಕೋಬೋದ್ರಿ. ಈಗ ನೋಡ್ರಿ, ಇದೆಲ್ಲನೂ ಚಂದಂಗೆ ತುಪ್ಪದಾಗ ಕುದಿ ಆಗ್ತೈತೆ ನೋಡ್ರಿ. ಈಗ ಹಿಟ್ಟು ಗೊತ್ತಾಗ್ತೈತೆ ರೀ ಹೆಂಗೆ ಹಿಟ್ಟು ಹದ ಆಗೈತಿ, ಪಳ್ಪಳ ಆಗ್ತದೆ. ಅದು ಈಗೇನು ಗಟ್ಟಿಯಾಗಿ ಬರ್ತಿರ್ತೈತಿಲ್ಲ ಫಸ್ಟಿಗೆ ಹಿಟ್ಟು ಹಾಕಿದ ತಕ್ಷಣ ಅದು ಆ ಥರ ಬರಂಗಿಲ್ಲ ರೀ. ಕುದ್ದಿದ್ದು ಗೊತ್ತಾಗ್ತಿರ್ತೈತೆ, ಅದೆಲ್ಲ ಹಿಟ್ಟು ಪಳ್ಳ ಕೂತ್ ಬರ್ತೈತೆ ರೀ ತುಪ್ಪದಾಗ ಕುದ್ದಿಂದ. ಈಗ ನೋಡ್ರಿ ಯಾವ ಥರ ಆಗೈತಿ. ಇದಕ್ಕೆ ನಾನು ಇದನ್ನ ಇನ್ನೊಂದು ಸ್ವಲ್ಪ ಏನು ಮಾಡ್ಬೇಕಂದ್ರೆ, ಬಿಸಿ ಇರ್ತೈತಲ್ರಿ, ಅದನ್ನ ಕೈ ಬಿಡ್ಲಾರ್ದ ತಿರ್ಗಿಸ್ಕೋತ ಬರ್ಬೇಕ್ರಿ. ಎಷ್ಟೊತ್ತನ ನಾವು ಬಿಸಿ ಇರುತ್ತಾನ. ಈಗ ನೋಡ್ರಿ, ಮತ್ತೊಂದು ಸ್ವಲ್ಪ ನಾನು ತುಪ್ಪ ಹಾಕೋತನ. ಅದಕ್ಕೆ ಇಷ್ಟು ತುಪ್ಪ ಬೇಕಾಗ್ತೈತೆ ರೀ. ಅದಕ್ಕೆ ನಾನು ಈಗ ಮತ್ತೆ ಹಾಕೊಳಕತ್ತೇನೆ ರೀ. ಈಗ ಹಾಕ್ಕೊಂಡು ಏನು ಮಾಡ್ಬೇಕಂದ್ರೆ ಮತ್ತೆ ಅದನ್ನ ಚಂದಂಗೆ ಎಲ್ಲನೂ ತುಪ್ಪ ಮಿಕ್ಸ್ ಮಾಡಿ ಕುದಿಸ್ಬೇಕ್ರಿ. ಅದನ್ನ ಮತ್ತೆ ಹಿಟ್ಟು ಕುದಿಬೇಕದು. ಅಂದರೆ ಇನ್ನೂ ಅದು ಕುದ್ದಿಲ್ರಿ, ಯಾಕಂದ್ರೆ 20 ಮಿನಿಟ್ ಮ್ಯಾಲೆ ತೊಗೋತತಿ. ನಾನು ಇನ್ನೂ ಕುದಿಸಾಕತ್ತೇನೆ ಅದನ್ನ ಹಿಟ್ಟು. ಅದನ್ನ ಜಾಸ್ತಿನ ಕುದಿಸಿದ್ರೆ ಚಂದ ಬರ್ತಾವ್ರಿ ಉಂಡಿ. ಈಗ ನೋಡ್ರಿ, ಮತ್ತೆ ತುಪ್ಪ ಹಾಕಿ ಅದನ್ನ ಚಂದಂಗೆ ಮಿಕ್ಸ್ ಮಾಡಿ ಅದು ಹಿಟ್ಟು ಹಿಡಿತೈತಿ ರೀ. ಅದಕ್ಕೆ ತುಪ್ಪ ಹಿಡ್ಕೋತೈತಿ. ಅದಕ್ಕೆ ನಾವು ಕುದಿಸ್ಬೇಕ್ರಿ. ಅಂದ್ರೆ ಅದು ಹಿಟ್ಟು ಪಳ್ಳ ಆಗ್ತತ್ರಿ. ಇದು ಈಗ ನಮಗೆ ಈ ಥರ ಅನ್ನಿಸ್ತಂದ್ರೆ ಆಮೇಲೆ ಅದು ಗಟ್ಟಿ ಆಗ್ತತ್ರಿ. ಈಗ ನೋಡ್ರಿ, ಇದನ್ನೆಲ್ಲ ನಾನು ಚಂದಂಗೆ ಕುದಿಸಾಕತ್ತೇನೆ ರೀ. ಬಿಸಿ ಐತಲ್ರಿ, ಬಿಸಿ ಇರುವಾಗ ಅದು ಕುದೀತಿರ್ತೈತಿ ಹಿಟ್ಟು. ಅದನ್ನು ಚಂದಂಗೆ ಸಣ್ಣ ಗುರಿ ಇಟ್ಟು ಆಮೇಲೆ ನಾವು ಕುದಿಸ್ಕೋತ ಹೋಗ್ಬೇಕ್ರಿ. ನೋಡ್ರಿ, ಹಿಂಗಾಗ್ತದೆ ನೋಡ್ರಿ. ಕಲರ್ ಚೇಂಜ್ ಆಗ್ಬಿಡ್ತೈತಿ. ಈ ಕಲರ್ ಬಂತಂದ್ರೆ ನಾವು ಆಮೇಲೆ ಅದು ಹಿಟ್ಟು ಕುದ್ದಿದ್ದು ಪಳ್ಳಾಗೈತತೆ ತಿಳ್ಕೊಬೇಕು. ನೋಡ್ರಿ ಯಾವ ಥರ ಕುದಿಯಾಕತ್ತೈತಿ ತೋರ್ಸಾಕತ್ತಾರೆ ನೋಡ್ರಿ. ಇದೇ ಥರನ ಅದು ಕುದಿಬೇಕ್ರಿ ಹಿಟ್ಟು. ತುಪ್ಪದಾಗ ಎಷ್ಟು ಹಿಟ್ಟು ಕುದೀತೈತಿ ಅಷ್ಟು ಉಂಡಿ ಟೇಸ್ಟ್ ಬರ್ತಾವ್ರಿ. ಗೊತ್ತಾತ್ರಿ? ಇಷ್ಟು ನೋಡ್ರಿ, ಇಷ್ಟು ಕೆಂಪಾಗ ಚಂದಾಗ ಬರ್ಬೇಕದು ಹಿಟ್ಟು. ಅಂದ್ರೆ ಅದು ಉಂಡಿ ಟೇಸ್ಟ್ ಬಂತ್ರಿ. ಈಗ ನಮಗೆ ಗೊತ್ತೂ ಆಗ್ತೈತ್ರಿ ಅದ್ರ ಘಮ, ಅದು ಹಿಟ್ಟು ಪೂರ್ತಿಯಾಗಿ ಹುರಿದಿದ್ದು ಗೊತ್ತಾಗ್ತೈತಿ. ಆಮೇಲೆ ಇದಕ್ಕೆ ನಾನು ಏಲಕ್ಕಿ ತೊಗೊಂಡ ಏಲಕ್ಕಿ ಹಾಕೊಳಕ್ತೇನೆ ರೀ. ಏಲಕ್ಕಿ ಒಂದು ಸ್ವಲ್ಪ ಕುಟ್ಕೊಂಡ ಇಟ್ಕೋಬೇಕು. ಅದಕ್ಕೆ ಏಲಕ್ಕಿ ಹಾಕೋಬೇಕಾಗ್ತದೆ. ಈಗ ಏಲಕ್ಕಿನೂ ತೊಗೊಂಡು ನಾನು, ನೀವು ಜಾಸ್ತಿ ಎಷ್ಟು ಬೇಕಷ್ಟು ಅದಕ್ಕೆ ನೋಡ್ಕೊಂಡು ಏಲಕ್ಕಿ ಹಾಕ್ಬೇಕ್ರಿ. ಇಲ್ಲೇ ನಾನು 10-12 ಏಲಕ್ಕಿ ತೊಗೊಂಡನಿ. ಇಷ್ಟು ಒಂದು ಬೌಲಿಗೆ ಅಷ್ಟು ಹಾಕೊಳಕತ್ತೇನೆ ನೋಡ್ರಿ. ಇದಕ್ಕೆ ನಾನು ಏನು ಮಾಡೇನಿ ಅಂದ್ರೆ ಕುದಿಸೆ ಎಲ್ಲ ಮಾಡಿ ಚಂದಾಗ ಇದನ್ನ ಹಿಟ್ಟನ್ನು
ನೋಡ್ರಿ ಈಗ ಆರೈತದೆಲ್ಲ. ಆರಿದ ತಕ್ಷಣ ನಾವು ಆರಿದ ಮೇಲೆ ನಾವು ಇದಕ್ಕೆ ಸಕ್ಕರೆಯನ್ನು ಮಿಕ್ಸ್ ಮಾಡ್ಬೇಕಾಗ್ತದೆ. ಬಿಸಿ ಇದ್ದಾಗ ಯಾವಾಗಲೂ ಸಕ್ಕರೆ ಮಿಕ್ಸ್ ಮಾಡಬಾರ್ದ್ರಿ. ಇದು ನೋಡ್ರಿ ಪೂರ್ತಿಯಾಗಿ ಆರೈತಿ. ಈಗ ಆರಿದ್ದಕ್ಕೆ ನಾವು ಇದಕ್ಕೆ ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೊಬೇಕಾಗ್ತೈತಿ. ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಎಲ್ಲನೂ ಕೆತ್ಕೊಂಡು ಚಂದಾಗ ಇದಕ್ಕೆ ಹಾಕೋಬೇಕ್ರಿ. ಹಾಕಿಂದ ಅದನ್ನು ತುಪ್ಪದು ಎಲ್ಲ ಇರ್ತೈತಿ, ಅದಕ್ಕೆ ಸಕ್ಕರೆ ಮಿಕ್ಸ್ ಆಗಿಬಿಡ್ತೈತೆ ರೀ. ನಾವೇನು ಹಾಕ್ತೀವಲ್ರಿ ಹಿಟ್ಟಿನ ಹದ ನೋಡ್ರಿ ಈಗ ಹಿಂಗೆ ಬರ್ಬೇಕದು. ಅಂದ್ರೆ ಬೇಸನ್ ಹಿಟ್ಟು ಚಂದಂಗೆ ಕುದ್ದಿರ್ತೈತೆ ರೀ. ಈಗ ಇದಕ್ಕೆ ನಾನು ಅದೇನು ಒಂದು ಬೌಲ್ ಏನು ಹಿಟ್ಟು ತೊಗೊಂಡಿದ್ದೀವಲ್ರಿ ಅದರಷ್ಟು 2 ಪಟ್ಟು ಸಕ್ಕರೆ ಹಾಕೋಬೇಕ್ರಿ. ಯಾವುದು ನಾವು ತೊಗೊಂಡಿರ್ತೀವೋ ಮಾಪ ಅದರಲ್ಲೇ 2 ಹಾಕೋಬೇಕ್ರಿ. ಈಗ ನಾನು ಒಂದು ಬೌಲ್ ಹಾಕೊಂಡೆ, ಇನ್ನೊಂದು ಬೌಲೂ ಅದಕ್ಕೆ ಸಕ್ಕರೆನ ಹಾಕೋತಾನೆ ರೀ. ಇಷ್ಟೆಲ್ಲ ಹಾಕ್ಕೊಂಡು ಅದಕ್ಕೆ ಚೆಂದ ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿ ಉಂಡೆ ಬರ್ತಾವೆ. ಈಗ ನೋಡ್ರಿ ಇದು ಒಂದು ಬೌಲ್ನ ನಾನು ಸಕ್ಕರೆಯನ್ನು ಬಿಸಿದ ಸಕ್ಕರೆ ಇರ್ತೈತಲ್ರಿ ಸಕ್ಕರೆ ಪೌಡ್ರ ಅದನ್ನು ಹಾಕೊಂಡೇನಿ ರೀ. ಇದನ್ನು ನಾನು ಚೆಂದಂಗೆ ಇದನ್ನ ಕಲಿಸ್ಬೇಕ್ರಿ. ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡಿದ್ರೆ ಉಂಡಿಗೆ ಹದ ಬರ್ತೈತೆ ರೀ. ಇದ್ರೊಳಗೆ ತುಪ್ಪ ಇರೋದ್ರಿಂತ ಆ ಸಕ್ಕರೆ ಅದಕ್ಕೆಲ್ಲ ಚೆಂದಂಗೆ ಮಿಕ್ಸ್ ಆಗ್ತತೆ. ಈಗ ನೋಡ್ರಿ ಇದೇ ಥರನ ನಾವು ಫಸ್ಟಿಗೆ ಮಾಡೋಕತ್ರಂತೂ ಅದು ಹಿಟ್ಟು ಎಷ್ಟು ಕುದಿಬೇಕು ಯಾವ ಪ್ರಮಾಣ ಕುದಿಬೇಕು ಗೊತ್ತಿರಂಗಿಲ್ಲಲ್ರಿ. ಅದಕ್ಕೆ 20 ಮಿನಿಟ್ ಅಂತೂ ಕುದಿತೈತೆ ಅದು ಹಿಟ್ಟು ಚೆಂದಂಗೆ ತುಪ್ಪದಾಗ. ನೀವು ಇದಕ್ಕಿಂತ ಕಡಿಮೆ ತುಪ್ಪ ಹಾಕಿ ಕುದಿಸಿದ್ರೂ ಅದನ್ನ ಜಾಸ್ತಿನ ತಿರುಗಿಸ್ಬೇಕ್ರಿ, ಅಂದ್ರೆ ಅದು ಹಿಟ್ಟು ಕುದ್ದಿರ್ತೈತೆ. ಈಗ ನೋಡ್ರಿ ಇದು ಕರೆಕ್ಟಾಗಿ ಒಂದು ಹದ ಬರ್ಬೇಕಾದ್ರೆ ಇಷ್ಟು ತುಪ್ಪನೂ ಹಾಕೋಬೇಕು, 2 ಪಟ್ಟು ಸಕ್ಕರೆ ಹಾಕೋಬೇಕ್ರಿ. ಅದು ಹಿಟ್ಟು ಹಿಡಿತಿರ್ತೈತೆ ರೀ. ನೋಡ್ರಿ ಈಗ ಎಷ್ಟು ಮಸ್ತಾಗೈತೆ. ಹಿಂಗೆ ಎಲ್ಲನೂ ನಾವು ಚಂದಂಗೆ ಆ ಸಕ್ಕರೆ ಇರ್ತೈತಲ್ರಿ ಸಕ್ಕರೆಯನ್ನು ಎಲ್ಲ ಕಡೆನೂ ಚಂದಂಗೆ ಮಿಕ್ಸ್ ಮಾಡಿ ತಿಕ್ಕೆ ಆಮೇಲೆ ಅದನ್ನ ಉಂಡೆ ಕಟ್ಕೋಬೇಕಾಗ್ತದೆ. ಈಗ ನೋಡ್ರಿ ಇದನ್ನೆಲ್ಲ ತಿಕ್ಕೊಳಾಗ್ತಾನೆ ನಾನು ಚಂದಂಗೆ ಸಕ್ಕರೆ ಮಿಕ್ಸ್ ಮಾಡ್ಕೊಳಾಗ್ತಾನೆ ರೀ ಉಂಡೆ ಒಳಗೆ ಇದ್ರ ಹಿಟ್ಟಿನಾಗ. ಈಗೇನು ಹಿಟ್ಟು ಹುರಿದಿರ್ತೀವಲ್ರಿ ಅದಕ್ಕೆ ಚಂದಂಗೆ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಏನು ಮಾಡೋದು ಏಲಕ್ಕಿ ಕುಟ್ಕೊಂಡಿದ್ದನ್ನು ಹಾಕೋಬೇಕ್ರಿ. ಈಗ ನೋಡ್ರಿ ಏಲಕ್ಕಿನೂ ಹಾಕೈತಿ, ಸಕ್ಕರೆನೂ ಪೂರ್ತಿಯಾಗಿ ಅದು ಚಂದಂಗೆ ಮಿಕ್ಸ್ ಆಗೈತಿ. ಇನ್ಮೇಲೆ ಉಂಡೆ ಕಟ್ಟಕ್ಕೆ ಬರ್ತೈತೆ ರೀ ಇದು. ಈಗ ಮತ್ತೆ ಎಲ್ಲರ ಸಕ್ಕರೆ ಇದ್ರೂ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಅದಕ್ಕೆ ನಾವು ಏನು ಹಚ್ಚಬೇಕು ಡ್ರೈ ಫ್ರೂಟ್ಸ್ ಹಚ್ಚಬೇಕು ಅದನ್ನ ತೊಗೊಂಡು ಈಗ ನಾನು ಮನುಕ ಹಚ್ಚಾಕತ್ತಾನೆ ನೋಡ್ರಿ. ಒಣ ದ್ರಾಕ್ಷಿ ಇರ್ತಾವಲ್ರಿ ಅವನ್ನ ಹಚ್ಚಿ ಚಂದಂಗೆ ಉಂಡೆ ಕಟ್ಟಾಕತ್ತಾನೆ ರೀ. ಈಗ ನೋಡ್ರಿ ಉಂಡೆ ಹಿಂಗೆ ಒಂದು ಸೈಜ್ ಮಾಡ್ಕೊಂಡು ಅದೇ ಸೈಜಿಗೆ ಕಟ್ಕೋತ ಹೋಗ್ಬೇಕ್ರಿ. ಈಗ ನೋಡ್ರಿ ಉಂಡೆ ಕಟ್ತಾ ಅದು ಏನು ಮಾಡಬೇಕು ಶೈನ್ ಬರ್ಬೇಕ್ರಿ, ಹಂಗೆ ಉಂಡೆ ಕಟ್ಬೇಕು. ಈಗ ನೋಡ್ರಿ ಉಂಡೆ ಬೇಸನ್ ಉಂಡೆ ರೆಡಿಯಾಗಿ ಆಗ್ತಾವೆ. ಎಷ್ಟು ಮಸ್ತಾಗಿ ಹದ ಆಗೈತೆ ಅಂದ್ರೆ ಹಿಟ್ರಿ ಹಂಗಾದ್ರೆ ನಾವು ಉಂಡಿನೂ ಟೇಸ್ಟ್ ಬರ್ತಾವೆ, ಫಸ್ಟ್ ಕ್ಲಾಸ್ ಆಗ್ತಾವ್ರಿ. ಈಗ ನೋಡ್ರಿ ತುಪ್ಪ ಅದು ಬರ್ತಾ ಶೈನ್ ಬರ್ತತಿ ತುಪ್ಪದ. ನೋಡ್ರಿ ಈಗ ಉಂಡೆ ಕಟ್ಟಿದ್ದು ನಾನು ನಿಮ್ಗೆ ತೋರಿಸ್ನು ಎಷ್ಟು ಮಸ್ತ್ ಬರ್ತಾವೆ ನೋಡ್ರಿ. ಹಿಂಗೆ ಬರ್ಬೇಕು. ಈಗ ಬೇಸನ್ ಉಂಡೆ ಫಸ್ಟ್ ಕ್ಲಾಸಾಗಿ ಕರೆಕ್ಟಾಗಿ ಹದವಾಗಿ ರೆಡಿ ಆಗೈತೆ ನೋಡ್ರಿ. ಹಿಂಗೆ ನಾನು ಬೇಸನ್ ಉಂಡೆನ ನಿಮಗೆ ಎಲ್ಲನೂ ಮಾಡಿ ತೋರಿಸ್ನು. ನೀವಾದ್ರೂ ಬೇಸನ್ ಉಂಡೆ ಮಾಡೋ ಮುಂದೆ ಅಷ್ಟು ಒಂದು ಎಷ್ಟು ಮಾಪ್ ಐತೆ ಅಷ್ಟು ಒಂದು ತೊಗೊಂಡಿರ್ತೀರಿ ಹಿಟ್ಟು, ಅದ್ರಲ್ಲೇನೋ ಒಂದು ತುಪ್ಪ ತೊಗೊಂಡು 2 ಸಕ್ಕರೆ ಹಾಕಿ ಒಂದು ಹದಕ್ಕೆ ಬರಿಸಿ ಚೆಂದಂಗೆ ಕುದಿಸಿ ಮಾಡೋದ್ರಿಂತ ಬೇಸನ್ ಉಂಡೆ ಪರ್ಫೆಕ್ಟಾಗಿ ಚೆಂದಂಗೆ ಬರ್ತಾವ್ರಿ. ಈಗ ನೋಡ್ರಿ ಎಷ್ಟು ಚಂದ ಬರ್ತಾವೆ. ಇದ್ರ ಹದಾನ ಏನಂದ್ರೆ ಶೈನ್ ಬರ್ತೈತಿ, ತುಪ್ಪ ಇರ್ತೈತಲ್ರಿ ಅದಕ್ಕೆ ಉಂಡೆ ಮಾಡ್ತಾ ಶೈನಿಂಗ್ ಬರ್ತಾವೆ ಉಂಡೆ. ನೋಡ್ರಿ ಹೆಂಗೆ ಬರ್ತೈತಿ ತೋರಿಸ್ತೀನಿ ಎಷ್ಟು ಫಸ್ಟ್ ಕ್ಲಾಸಾಗಿ ಬೇಸನ್ ಉಂಡೆ ಬರ್ತಾವೆ ನೋಡ್ರಿ. ಅದಕ್ಕೆ ನೀವು ಇದು ಹಬ್ಬಕ್ಕೆ ಉಂಡೆ ಮಾಡ್ತಾಯಿದ್ದಾಗ ಬೇಸನ್ ಉಂಡೆನೂ ಒಂದು ಮಾಡಿದ್ರೆ ಅದೊಂದು ಟೇಸ್ಟ್ ಇರ್ತೈತಿ. ಎಲ್ಲ ಉಂಡೆಗಳು ಮಾಡೋ ಮುಂದಾಗ ಬೇಸನ್ ಉಂಡೆನೂ ಒಂದು ಮಾಡಿದ್ರೆ ಈ ಥರ ಚಂದಂಗೆ ಉಂಡೆ ಮಾಡಿ ಇಟ್ಕೋಬೋದು. ಇವು 15 ದಿವಸ 20 ದಿವಸ ತನಕನೂ ಬೇಸನ್ ಉಂಡೆ ಕೆಡಂಗಿಲ್ಲ ರೀ. ಯಾಕಂದ್ರೆ 1 ತಿಂಗಳೂ ಇಡ್ತಾರೆ. ಅದಕ್ಕೆ ಬರೀ ತುಪ್ಪದಾಗನ ಮಾಡಿರ್ತೈತಲ್ರಿ ಅದಕ್ಕೆ ಅವು ಉಂಡೆ ಬೇಗ ಕೆಡಂಗಿಲ್ಲ ರೀ. ನೀರಂತೂ ಹಚ್ಚಿರೋದಿಲ್ಲ ಇವಕ್ಕೆ, ಬರೀ ತುಪ್ಪದಾಗ ಕುದ್ದಿರ್ತೈತಿ. ಅದಕ್ಕೆ ನಾವು ಇದನ್ನ ಇಟ್ಕೊಂಡಾದರೂ ತಿನ್ಬೋದು ರೀ. ಎಲ್ಲರೂ ಟೂರ್ ಅದು ಹೊಂಟಾಗ ಬೇಕಾದ್ರೆ ಹಿಂಗೆ ಭಾಳ ದಿವ್ಸ ಬೇಕಾಗಿತ್ತು ಅಂದ್ರೆ ಈ ಬೇಸನ್ ಉಂಡೆನ ನಾವು ಮಾಡ್ಕೊಂಡು ಹೋಗ್ಬೋದು ರೀ. ಈಜಿನೂ ಐತಿ, ಫಸ್ಟ್ ಕ್ಲಾಸ್ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು. ಹಿಂಗೆ ನಾನು ಎಲ್ಲ ಬೇಸನ್ ಉಂಡೆನೂ ಕಟ್ಕೊಳಕ್ತೇನೆ ನೋಡ್ರಿ. ಮತ್ತು ಇದು ಹಿಟ್ಟೆಲ್ಲ ಮೆತ್ತಗೆ ಚೆಂದಾಗಿರೋದ್ರಿಂತ ನಮ್ಗೆ ಯಾವ ಟೈಪ್ ಬೇಕೋ ಆ ಟೈಪ್ ಮಸ್ತಂಗೆ ಉಂಡೆ ಬರ್ತಾವ್ರಿ. ನೋಡ್ರಿ ಎಷ್ಟು ಬೇಗನೂ ಆಗ್ತಾವೆ. ಅದಕ್ಕೆ ನಾನೀಗ ಎಲ್ಲ ಬೇಸನ್ ಉಂಡೆಗಳನ್ನ ಮಾಡಿ ಇಡಾಕ್ತೇನೆ ನೋಡ್ರಿ. ಇದು ಹಿಟ್ಟು ಎಲ್ಲ
ಹದವಾಗಿರೋದ್ರಿಂತ ಚಂದಂಗ ಬೇಸನ್ ಉಂಡೆ ಬರ್ತಾವೆ. ಮತ್ತು ಇದು ಕಡ್ಲೆಬೇಳೆ ಒಳಗೆ ಪ್ರೋಟೀನ್ ಇರೋದ್ರಿಂತ ನಮಗೆ ಭಾಳ ಇದು ಹಿಟ್ಟು ತುಪ್ಪದಾಗ ಕುದಿದ್ರಿಂತ್ರನು ನಮಗೊಂದು ಉಂಡೆ ತಿಂದ್ರೆ ಒಂದು ಎನರ್ಜಿ ಬರ್ತೈತೆ ರೀ. ಇದಕ್ಕೆ ಬೇಸನ್ ಉಂಡೆಗೆ ನೋಡಿರಿ ಎಷ್ಟು ಮಸ್ತ್ ಆಗೈತಿ. ಇದೇ ಥರನ ನಾ ಹಿಟ್ಟು ಹದವಾಗಿ ಮಾಡಿ ತುಪ್ಪ ಹಾಕಿ ಚಂದಂಗ ಸಕ್ಕರೆ ತುಪ್ಪ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಬೇಸನ್ ಉಂಡೆ ಮಾಡ್ಬೇಕ್ರಿ. ನೀವು ಡ್ರೈ ಫ್ರೂಟ್ಸ್ ಬೇಕಾದ ಯಾವ್ದು ಬೇಕಾದರೂ ಹಚ್ಬೋದು. ನಾ ಇಲ್ಲಿ ಮನುಕ ಹಚ್ಚಿ ತೋರ್ಸಾಗ್ತಾನೆ ನಿಮ್ಗೆ ನೋಡಿರಿ. ಹಿಂಗೆ ಅದನ್ನು ಹಚ್ಚೋದ ಒಂದು ಮತ್ತು ಬಿಚ್ಚೋದು ಅದು ಆಗ್ತಿರ್ತಾವೆ ಅಂಥೇಳಿ ಅಂದ್ರೆ ಫಸ್ಟಿಗೆ ಒಂದು ಹಿಂಗೆ ಮನುಕ ಇಟ್ಕೋಬೇಕ್ರಿ. ಅದ್ರ ಜೊತೆ ಹಿಂಗೆ ಉಂಡೆ ಕಟ್ತಾ ಹೋಗಿ ನಮಗೆ ಶೈನ್ ಬರುತ್ತನೂ ಅದು ಚಂದಂಗೆ ಆಗುತ್ತನೂ ರೌಂಡಾಗ ಉಂಡೆಯನ್ನು ಕಟ್ತಾ ಹೋಗ್ಬೇಕ್ರಿ. ನೋಡಿರಿ ಈಗ ಉಂಡೆ ಎಷ್ಟು ಮಸ್ತ್ ಆಗ್ಯಾವ. ಈಗ ಎಲ್ಲ ಉಂಡೆಗಳನ್ನು ನಾವು ಇದೇ ಥರನ ಕಟ್ಕೊಳಕ್ತಾನೆ ನೋಡಿರಿ. ಈಗ ಹಿಂಗೆ ಮಾಡ್ಬೇಕ್ರಿ. ಇದನ್ನು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಉಂಡೆಗೆ ಒಂದು ಮನುಕ ಹಚ್ಚಿ ಉಂಡೆಯನ್ನು ಕಟ್ಕೋತ ಹೋಗ್ಬಿಡಿದ್ರಿ. ಭಾಳ ಈಜಿನೂ ಐತ್ರಿ. ಮತ್ತು ಇದಕ್ಕೇನು ಪಾಕ ಇರೋದಿಲ್ಲ, ಏನೂ ಇರೋದಿಲ್ಲ. ಪೌಡ್ರ್ ಸಕ್ಕರೆ ಪೌಡ್ರ್ ಕಲಸೋದಿರ್ತೈತಿ ನೋಡಿರಿ. ಈಗ ಎಲ್ಲ ಉಂಡೆಗಳು ರೆಡಿ ಆದವು ನೋಡಿರಿ. ಇಷ್ಟು ಉಂಡೆ ಆಗ್ತಾವೆ ನೋಡಿರಿ. ಅದಕ್ಕೆ ನೀವಾದರೂ ಒಂದು ಒಂದು ಅಳತಿ ಮೇಲೆ ನೀವು ಬೇಕಾದಷ್ಟು ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಅಂದ್ರೆ ಅದಕ್ಕೆ 2 ಪಟ್ಟು ಸಕ್ಕರೆ ಹಾಕ್ಕೋಬೇಕ್ರಿ. ಯಾವುದೇ ಎಷ್ಟೋ ನೀವು ಹಿಟ್ಟು ಕಡಿಮೆ ಇರೋ ತೊಗೊರಿ, ಜಾಸ್ತಿ ಇರೋ ತೊಗೊರಿ, 2 ಪಟ್ಟು ಸಕ್ಕರೆ ಹಾಕ್ಬೇಕ್ರಿ. ಅದರಷ್ಟು ತುಪ್ಪ ತೊಗೋಬೇಕು. ಇಷ್ಟ, ಇದ್ರೊಳಗೆ ಏನು ಇರೋದಿಲ್ಲ. ಈಗ ನೋಡಿರಿ ಬೇಸನ್ ಉಂಡೆ ಫಸ್ಟ್ ಕ್ಲಾಸಾಗೆ ರೆಡಿ ಆಗ್ತಾವೆ ನೋಡಿರಿ. ಎಷ್ಟು ಮೆತ್ತಗೆ ಮಸ್ತ್ ಇರ್ತಾವ್ರಿ ಉಂಡೆ ತುಪ್ಪದಾಗ ಕುದ್ದಿದ್ರಿಂತ. ಇದನ್ನು ತುಪ್ಪ ನಾವು ಏನಾರ ಕಡಿಮೆ ಹಾಕಿದೇವಂದ್ರೆ ಅದು ಉಂಡೆ ಬಿರ್ಸಾಗ್ತಾವ್ರಿ. ಅಷ್ಟು ಸರಿಯಾಗಿ ಇಷ್ಟು ಮೆತ್ತಗೆ ಬರಲ್ಲ. ಇದು ಮಸ್ತಂಗೆ ಕುದಿಬೇಕು ನೋಡಿರಿ. ಅಲ್ಲೇ ಉಂಡೆ ಹದ ಬರೋದನ್ನು ತುಪ್ಪದಾಗ ಕುದ್ದಿದ್ರಿಂತ ಉಂಡೆ ಹದ ಬರ್ತೈತಿ ನೋಡಿರಿ. ಈಗ ಎಲ್ಲ ಉಂಡೆಯನ್ನು ನಾನು ಮಾಡಿ ತೋರ್ಸಾಕ್ತೀನಿ. ಭಾಳ ಮಸ್ತಾಗ್ಯಾವು. ನಿಮಗೆ ಹೆಂಗಾಗ್ಯಾವತ್ತು ನಾ ತೋರಿಸ್ತೀನಿ. ಈಗ ನೋಡಿರಿ ಎಷ್ಟು ಮಸ್ತಂಗೆ ಇದನ್ನು ಮನುಕ ಹಾಕಿ ನಾನು ಎಲ್ಲ ಉಂಡೆಗಳನ್ನು ಈಗ ಉಂಡೆ ಕಟ್ಟೋದು ಯಾಕೆ ತೋರ್ಸಾಕ್ತಾನೆ ಅಂದರೆ ಒಂದೊಂದು ಸಲ ಉಂಡೆ ಕಟ್ಟೋದನ್ನು ಫಸ್ಟ್ ಟೈಮ್ ಕಟ್ಟೋರ್ಗದು ಅನುಕೂಲ ಆಗ್ಲತ್ತ ಹೇಳೇನ ನಾನು ಉಂಡೆ ಕಟ್ಟೋದು ತೋರ್ಸೇನ್ರಿ. ಈಗ ನೋಡಿರಿ ಎಲ್ಲ ಬೇಸನ್ ಉಂಡೆಗಳು ಫಸ್ಟ್ ಕ್ಲಾಸಾಗೆ ರೆಡಿ ಆಗ್ಯಾವ್ರಿ. ಹಬ್ಬ ಮಸ್ತಂಗೆ ಮಾಡ್ಬೋದು. ಎಲ್ಲರೂ ಸ್ವೀಟ್ ತಿನ್ನೋನು ಇದನ್ನು ಬೇಸನ್ ಉಂಡೆಯನ್ನು ಮಾಡ್ಕೊಂಡು ನೀವು ಕೂಡ ಇದೇ ಥರ ಮಾಡ್ಕೊಂಡು ಸ್ವೀಟನ್ನು ಎಲ್ಲರ ಜೊತೆ ಹಂಚ್ಕೊಂಡು ತಿನ್ನಿರಿ ಅಂಥೇಳಿ ನಾನು ನಿಮ್ಮ ಜೊತೆ ಇದನ್ನು ಬೇಸನ್ ಉಂಡೆಯನ್ನು ಶೇರ್ ಮಾಡ್ಕೊಳಕ್ತೇನೆ ರೀ. ನೋಡಿರಿ ಎಷ್ಟು ಮಸ್ತ್ ಆಗ್ಯಾವು. ಈಗ ಬೇಸನ್ ಉಂಡೆ ರೆಡಿ ಆಗ್ಯಾವ ನೋಡಿರಿ. ಈಗ ನಾನು ಇದನ್ನ ಒಡೆದು ತೋರಿಸ್ತೀನಿ ನಿಮ್ಗೆ ಎಷ್ಟು ಮಸ್ತ್ ಪಳ್ಳಾಗಿರ್ತೈತೆ ಅಂಥೇಳಿ. ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ. ಇದೇ ಥರ ಬೇಸನ್ ಉಂಡೆ ನೀವು ಮಾಡಿರಿ.